Dynamic Prince Prajwal Devraj sir on stage please. Prajwal sir, hearty welcome ಪ್ರೀತಿಯ ಸ್ವಾಗತ. ಚೆಂಕೋಲ್ ಮೋಷನ್ ಪೋಸ್ಟರ್ ಅನ್ನ ನೋಡಿದ್ವಿ. ಈಗ ನಾವು ಟೈಟಲ್ ಟೀಸರ್ ಅನ್ನ ಲಾಂಚ್ ಮಾಡಬೇಕು. ಸೊ ನೀವು ಅಷ್ಟೇ ಪ್ರೀತಿಯಿಂದ ಬೆಸ್ಟ್ ವಿಶಸ್ ಅನ್ನ ಹೇಳಿ ಲಾಂಚ್ ಮಾಡಬೇಕು ಅಂತ ಹೇಳ್ತೀನಿ. ಅದಾದ್ಮೇಲೆ ನಾವು ಸಿನಿಮಾ ಬಗ್ಗೆ ಮಾತಾಡೋಣ. ಎಸ್ ಸೆಂಟ್ರಲ್ Okay. Best of luck to Chenkol and my buddy Santosh Vadadari. Thank you so much sir. Please. ಹೇಗೆ ಅನಿಸ್ತು? ನಾನು ಇನ್ನೂ ಒಂದು ಸ್ವಲ್ಪ ಶಾಕಲ್ಲಿ ಇದ್ದೀನಿ. ಇಟ್ಸ್ ಫ್ಯಾಂಟಾಸ್ಟಿಕ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕದ್ರಿ ಸರ್ ಆಬ್ವಿಯಸ್ಲಿ ನಿಮ್ಮ ಬಗ್ಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ, ನಿಮ್ಮ ಮಾಡಿರೋ ಕೆಲಸನೇ ಹೇಳುತ್ತೆ ಯಾವಾಗಲೂ. ಸಂತೋಷ್ ಇವಾಗ ಇದನ್ನು ಇದನ್ನು ತುಂಬ ಚೆನ್ನಾಗಿ ಮಾಡ್ದ ಅಂತ ನಾವು ಅನ್ಕೊಳ್ಳೋ ಅಷ್ಟರಲ್ಲಿ ಇನ್ನೊಂದೇನೋ ಮಾಡ್ತಾನೆ. ಬಟ್ ಅದನ್ನು ಚೆನ್ನಾಗಿ ಮಾಡ್ತಾನೆ, ಅಚ್ಚುಕಟ್ಟಾಗಿ ಮಾಡ್ತಾನೆ. ಎಷ್ಟೋ ವರ್ಷಗಳಿಂದ ನಮ್ಮ ಜರ್ನಿ ಇದೆ, ಸಾಕಷ್ಟು ಕೆಲಸನೂ ಮಾಡಿದ್ದಾನೆ. ಬಟ್ ಅವನು ಪ್ರತಿ ಕೆಲಸನೂ ಕಣ್ಣು ಹೊತ್ಕೊಂಡು ದೇವ್ರ ಥರ ಮಾಡ್ತಾನೆ. ಸೊ ದ್ಯಾಟ್ ಐ ಥಿಂಕ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ಸ್ ಹಿ ಹ್ಯಾಸ್. ಆ್ಯಂಡ್ ಅದೇ ಇವತ್ತು ನಮಗೆ ಟ್ರೈಲರಲ್ಲೂ ಕಾಣಿಸ್ತಾ ಇದೆ. ಇನ್ನೊಂದು ಶಾಕ್ ಕೊಟ್ಟ, ಈ ಟ್ರೈಲರ್ ನೀನು ಮಾಡ್ತಿರೋದು ಸೆಕೆಂಡ್ ಪಾರ್ಟ್ ಇದು, ಫಸ್ಟ್ ಪಾರ್ಟ್ ನನಗೆ ಶೂಟ್ ಮಾಡಿರೋದು ಅಂತ. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಲುಕ್ಸ್ ವೆರಿ ಇಂಟ್ರೆಸ್ಟಿಂಗ್ ಡಾರ್ಲಿಂಗ್. ತುಂಬ ಒಳ್ಳೆ ಕೆಲಸ ಮಾಡಿದೆ. ಸುಮ್ಮನೆ ನೀನು ನಿಜ ನೀವು ಹೊಗಳ್ಬೇಕು ಅಂತಲ್ಲ, ಆ್ಯಕ್ಚುಲಿ ತುಂಬ ಒಳ್ಳೆ ಕೆಲಸ ಮಾಡಿದೆ. ಆ್ಯಂಡ್ ಆಲ್ ಆಫ್ ಯು ಲುಕ್ ಗಾರ್ಜಿಯಸ್. ತುಂಬ ಒಳ್ಳೆ ಸ್ಟ್ರಾಂಗ್ ಟೀಮ್ ಸಿಕ್ಕಿದೆ ನಿಮಗೆ. ಯಾವುದೇ ಒಬ್ಬ ನಿರ್ದೇಶಕನಿಗೆ ಒಂದು ಒಳ್ಳೆ ಸಿನಿಮಾ ಆಚೆ ಬರಬೇಕಂದ್ರೆ ಸುತ್ತಲೂ ಇರೋ ತಂಡ ಸ್ಟ್ರಾಂಗ್ ಆಗಿರಬೇಕು. ಅವರು ಅಷ್ಟೇ ನಿಷ್ಠೆಯಿಂದ ಕೆಲಸ ಮಾಡಬೇಕು. ಅಷ್ಟೂ ನನಗೆ ಈ ಸಿನಿಮಾಲಿ ಕಾಣಿಸ್ತಾ ಇದೆ. ಖಂಡಿತವಾಗ್ಲೂ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ಜನನು ಟೀಸರ್ ನೋಡಿದ ಮೇಲೆ ಹೇಳ್ತಾರೆ ಅನ್ನೋ ನಂಬಿಕೆ ಇದೆ. ಥ್ಯಾಂಕ್ ಯು ಸೋ ಮಚ್ ಪ್ರೊಡ್ಯೂಸರ್. ಇಲ್ಲೇ ಇರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇದೀಗ ಅಷ್ಟು ಪ್ರೀತಿಯಿಂದ ನಮಗೋಸ್ಕರ ಬಂದಿರುವಂತಹ ಪ್ರಜ್ವಲ್ ದೇವರಾಜ್ ಸರ್. ಚೆಂಕೋಲ್ ದಿ ಲಾಸ್ಟ್ ಕಿಂಗ್ಡಮ್ ಸಿನಿಮಾದ ಟೀಸರ್ ಅನ್ನ ಬಹಳ ಪ್ರೀತಿಯಿಂದ ಲಾಂಚ್ ಮಾಡಿಕೊಟ್ಟಂತಹ ಪ್ರಜ್ವಲ್ ದೇವರಾಜ್ ಸರ್ಗೆ ನಮ್ಮ ಚಿತ್ರತಂಡದ ಪರವಾಗಿ ಗೌರವವನ್ನು ಸೂಚಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಚೆಂಕೋಲ್ ದಿ ಲಾಸ್ಟ್ ಕಿಂಗ್ಡಮ್ ಸಿನಿಮಾದ ಟೀಸರ್ ಅನ್ನ ಬಹಳ ಪ್ರೀತಿಯಿಂದ ಲಾಂಚ್ ಮಾಡಿಕೊಟ್ಟಂತಹ ಪ್ರಜ್ವಲ್ ದೇವರಾಜ್ ಸರ್ಗೆ ನಮ್ಮ ಚಿತ್ರತಂಡದ ಪರವಾಗಿ ಗೌರವವನ್ನು ಸೂಚಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮತ್ತೊಮ್ಮೆ ಚೆಂಕೋಲ್ ಸಿನಿಮಾಗೆ ಬಹಳ ಪ್ರೀತಿಯಿಂದ ಬೆಸ್ಟ್ ವಿಶಸ್ ಅನ್ನ ತಿಳಿಸಿದಂತಹ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವರಿಗೆ ಚಿತ್ರತಂಡದ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಪ್ರಜ್ವಲ್ ಸರ್ ಹೇಳಿರೋ ರೀತಿಯಲ್ಲಿ ದೊಡ್ಡದಾಗಿದೆ, ಕೈಯಲ್ಲಿ ಜಾಗ ಸಾಲ್ತಿಲ್ಲ, ವೇಟ್ ಜಾಸ್ತಿ ಅಲ್ವಾ ಸರ್? ಪ್ರಜ್ವಲ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ ಕವರ್ ಕೊಟ್ಬಿಡು, ಒಂದೇ ಒಂದು ಫೋಟೋ ರೆಡಿ. ನಿಮ್ಮಿಬ್ರದ್ದು ಒಂದು ಫೋಟೋ ಜೊತೆ. ಎಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅರ್ಜುನ್ ಸರ್. ನಮಸ್ಕಾರ. ಈಗ ಜೋರಾದ ಚಪ್ಪಾಳೆ ನಿಮಗೆ. ಮೊದಲನೇದಾಗಿ ಅನಿಸಾರೆ ವೆರಿ ಸಾರಿ. ನಾನು ಆ್ಯಕ್ಚುಲಿ ಒಬ್ಬರು ಕಾಯ್ತಿದ್ದೆ, ಅವ್ರನ್ನ 20 ನಿಮಿಷ ಆಗುತ್ತೆ ಬರೋದಕ್ಕೆ, ಹಾಗಾಗಿ ತಡೆ ಆಯಿತು. ಸೊ ಐ ಆಮ್ ಸಾರಿ ಹರೀಶ್ ಅರಸು ಮಾತಿದ್ದು ನಿಮ್ಮವರೆಗೂ ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ಹೇಗೆ ಪ್ರಜ್ಜು he's an icon and he's a friend, he's a buddy, he's a family, he's a mentor, he's a motivator and he's a go-getter. ಇದೆಲ್ಲ ನಾನು MG ರೋಡಲ್ಲಿ ಜಾವಾ ಸಿಟಿ ಅಂತ ಒಂದು ಸಣ್ಣ ಕೆಫೆ ಇದೆ. ಆ ಕೆಫೆಯಲ್ಲಿ ನನ್ನ ತುಂಬ ಮುದ್ದಾಗಿ ಒಂದು ಯಂಗೆಸ್ಟ್ ಆ್ಯಕ್ಟರ್ ಪ್ರಜ್ವಲ್ ದೇವರಾಜ್ ಅವರು ಬರ್ತಿದ್ರು. ಅಲ್ಲಿಂದ ನಾವು ನೋಡ್ತಿರುವಂಥ ಈ ಒಬ್ಬ ಬ್ಯೂಟಿಫುಲ್ ಯಂಗ್ ಟ್ಯಾಲೆಂಟೆಡ್ ಪರ್ಸನ್. ಅಂದರೆ ಐ ವರ್ಕ್ ವಿತ್ ಹಿಸ್ ಫಾದರ್ ಆ್ಯಂಡ್ ನೋ ಹಿಸ್ ಫ್ಯಾಮಿಲಿ. ಸಿಕ್ಸರ್ ಅನ್ನೋ ಸಿನಿಮಾದಲ್ಲಿ 6 ಹೊಡೆದ್ರು. ಆ 6 ಹೊಡೆದ ನಂತರ ಈತ ಹಿಂದೆ ತಿರುಗಿ ನೋಡಿಲ್ಲ. ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ನೋವಿರಲಿ, ಎಷ್ಟೇ ನೋವಿರಲಿ, ಅವ್ರ ಫ್ರೆಂಡ್ಶಿಪ್ಪನ್ನು ಎತ್ತಿದ ಕೈ. ಯಾರೇ ಕರೀಲಿ, ಎಷ್ಟೊತ್ತರ ಕರೀಲಿ,
ಪ್ರಜ್ವಲ್ ಇಸ್ somebody, he is the darling of our group. ಹಾಗೆ ನನಗೆ ನನ್ನ ಆತ್ಮೀಯ ಗೆಳೆಯರ ಜೊತೆ ಸ್ಕ್ರೀನ್ ಪ್ರೆಸೆನ್ಸ್ ಒಂದು ಅವಕಾಶ ಸಿಕ್ತು ಭುಜಂಗ ಅನ್ನೋ ಸಿನಿಮಾದಲ್ಲಿ. ನಾನು ಭುಜಂಗ ಸಿನಿಮಾ ವರ್ಕ್ ಮಾಡಿದಾಗ ನಾನು ಇನ್ನೂ ಸ್ಟಾರ್ ಆಗಿಲ್ಲ, ಅಂದರೆ ನಾನು ಈಗ ಜಸ್ಟ್ ಶುರು ಮಾಡ್ತಿದ್ದೆ ಪೋಷಕ ನಟ ಸೆಕೆಂಡ್ ಹೀರೋ ಸ್ಟಾರ್. ನಾನು ಪ್ರಜ್ವಲ್ ದೊಡ್ಡ ಸ್ಟಾರ್ ಅಲ್ವಾ, ಅವ್ರ ಕ್ಯಾರವನ್ ಇತ್ತು, ನನಗೆ ಕ್ಯಾರವನ್ ಇರಲಿಲ್ಲ. ಸೊ ಊಟಕ್ಕೆ ಎಲ್ಲಿ ಕೂತ್ಕೊಳ್ಬೇಕು ಅಂತ ಹಿಂಗೆ ಹುಡುಕಾಡ್ತಿದ್ದೆ. ಸೊ ನನಗೆ ಮೇಕಪ್ ಮ್ಯಾನ್ ಬಂದವರು ಬಂದರು, ಸರ್ ಕರಿತಾರೆ ಅಂತ. ನಾನು ಇಲ್ಲ ಊಟ ಮಾಡ್ಕೊಂಡು ಬರ್ತೀನಿ ಅಂತ, ಇಲ್ಲ ಬನ್ನಿ ಸರ್ ಕರಿತಾರೆ ಅಂದಾಗ ಐ ಟುಕ್ ಮಿ ಟು ಕ್ಯಾರವನ್. ಸೊ ಮನೆಯಿಂದ ಊಟ ಬಂದಿತ್ತು ರಜ್ಜು ಸ್ವಲ್ಪ ತಿನ್ನೋದ್ರಲ್ಲಿ ಇಸ್ ವೆರಿ ಕಾಶಿಯಸ್. ನಾನು ಆವತ್ತು ನೋಡಿರುವಂಥ ಒಬ್ಬ ನಟ ಅಲ್ಲ, ವಂಡರ್ಫುಲ್ ಸೋಲ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್. ನಾನು ಗೆಳೆಯಾದ್ರೂ ನಾನು ಎಲ್ಲೋ ಕೂತ್ಕೊಂಡು ಊಟ ಮಾಡ್ತಿರೋದು ಕರೆದು ಆ ಕ್ಯಾರವಲ್ಲಿ ಅವ್ರ ಜೊತೆ ಐ ಶೇರ್ ದ ಮೀಲ್ ವಿತ್ ಹಿಮ್. ಸೊ ಐ ಆಮ್ ವೆರಿ ಹಂಬಲ್ ಫಾರ್ ದ ಜರ್ನಿ. ಸೊ ಭುಜಂಗ ಸಿನಿಮಾ ಜೊತೆ ನನಗೆ ಅವ್ರ ಜೊತೆ ನಟನೆ ಆಗುವಂಥ ಅವಶ್ಯ ಸಿಕ್ತು. ಆಮೇಲೆ ಅವ್ರ ಕುಟುಂಬದವರು ಅಷ್ಟೇ, ದೇವರಾಜ್ ಅಂಕಲ್ ಆಗಲಿ, ಚೋಟು ಪ್ರಣಮ್ ಆಗಲಿ, ಅಮ್ಮ ಆಗಲಿ, ರಾಗಿಣಿ ಆಗಲಿ, ಅವರು ಇಡೀ ಫ್ಯಾಮಿಲಿ ಇಸ್ ಅ ಫೈರ್, ಇಸ್ ಅ ಲಾವಾ, ಯುನೋ ದೇ ಡೋಂಟ್ ನೋ ದೇ ಟ್ಯಾಲೆಂಟ್ ದೆಮ್ಸೆಲ್ಫ್. ಪ್ರಜ್ಜುಗೆ ಈ ವರ್ಷ ಆ ತಾಯಿ ಸರಸ್ವತಿ ಶಾರದಾಂಬೆ ಬರುವಂಥ ಸಿನಿಮಾಗಳಲ್ಲಿ ಸಕಲ ಯಶಸ್ಸನ್ನು ಕೊಟ್ಟು ಹೀಗೆ ನನ್ನಂಥ ಹಲವಾರು ಕನಸುಗಾರನ್ನ ಒಂದಿಷ್ಟು ಕೈ ಚಾಚಿ ಈ ವೇದಿಕೆ ಮೇಲೆ ಕರ್ಕೊಂಡ್ಬಂದು. ಈಗಿನ ಕಾಲದಲ್ಲಿ ತುಂಬ ಜನ ಫೋಟೋ ನಿಂತವನ್ನ ನಮ್ಮ ಮುಂದೆ ತಗೊಂಡ್ಬಿಡ್ತಾರೆ. ಸೊ ಮನೋರನ್ನ ನಾವು ಮುಂದೆ ಬೆಳೆದ ಹುಡುಗ. ಸೊ ಹಾಗಾಗಿ ಈ ವೆರಿ ಫ್ಯೂ ಯಂಗ್ ಆಕ್ಟರ್ಸ್ ಲೈಕ್ ಪ್ರಜ್ವಲ್, he's an icon and he stands tall for Kannada film industry. I want him to blossom for pan India, and the kind of movies he's doing now is just phenomenal. So thank you Prajwal, ಮನಸ್ಪೂರ್ವಕವಾಗಿ thank you for coming. ಒಂದು ಕಾಲಲ್ಲಿ ಪ್ರಜ್ವಲ್ ಸರ್ ದಾರಿನಲ್ಲಿ ಅಂತ ಆಳು ಮುಂದೆ ಹೋಗ್ತಿದ್ದಾರೆ. ಸೊ ವೇದಿಕೆ ಬಂದು ನಾವೆಲ್ಲರೂ ನಮ್ಮ ಜೊತೆ ಹೊರಕೊಂಡಿರುವಂಥ ಎಲ್ಲ ಟೆಕ್ನಿಷಿಯನ್ಸ್ಗೆ, ನಮ್ಮ ಪ್ರೊಡಕ್ಷನ್ ಹೌಸ್ಗೆ, ಕಜಿ ಸರ್ಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಒನ್ಸ್ ಅಗೇನ್. A big round of applause for Prajwal Devaraj. That's so sweet. Thank you so much, Aryan sir.